ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ನಾವು ಬಾಂಡ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ವೆಬಿನಾರ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಅಲ್ಲಿ ಆಕ್ಚುಲಿ ಕನ್ನಡದವರು ಬರಬೇಕಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಆದ್ರೆ ಅವರು ಕೊನೆಗಳಿಗೆಯಲ್ಲಿ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಬರಕ್ಕಾಗ್ಲಿಲ್ಲ. ಹಾಗಾಗಿ ಇನ್ನೊಬ್ರು ಬಂದ್ರು, ಅವರು ಹಿಂದಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಒಂದಷ್ಟು ಜನರಿಗೆ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ, ಕನ್ಫ್ಯೂಷನ್ಸ್ ಆಯ್ತು. ಜೊತೆಗೆ ಇನ್ನೊಂದಷ್ಟು ಜನ ನೆಟ್ವರ್ಕ್ ಇಶ್ಯೂಸ್ ಕೂಡ ಆಯ್ತು. ನೀವೇ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿನ್ನೆ ವೆಬಿನಾರ್ ಸಂದರ್ಭದಲ್ಲಿ ನೀವು ಪ್ರಶ್ನೆಗಳನ್ನೇನು ರೈಸ್ ಮಾಡಿದ್ರಿ, ಆ ಎಲ್ಲ ಪ್ರಶ್ನೆಗಳಿಗೆ ನಾನು ನನ್ನ ಶೈಲಿಯಲ್ಲಿ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೇ ಬಿ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂದ್ಕೊಳ್ತೀನಿ. ಇದೊಂಥರ ಕ್ವಶನ್ ಅಂಡ್ ಆನ್ಸರ್ ಶೈಲಿಯಲ್ಲಿ ಇರುತ್ತೆ ಈ ವಿಡಿಯೋ. ಮೇ ಬಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇರುವಂತ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂದ್ಕೊಳ್ತೀನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಬಾಂಡ್ ಆಗ್ಲಿ ಅಥವಾ ಸ್ಟಾಕ್ ಆಗ್ಲಿ ಯಾವ್ದಾದ್ರು ಮೆನ್ಷನ್ ಮಾಡಿದ್ರೆ ಅದು ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವರು ಪ್ರಶ್ನೆ ಮಾಡಿದ್ರೆ ಸೇಮ್ ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಬಾಂಡ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಲ್ಮೋಸ್ಟ್ ಕ್ವಶನ್ ಅಂಡ್ ಆನ್ಸರ್ ಶೈಲಿಯಲ್ಲೇ ಈ ವಿಡಿಯೋನ ತಗೊಂಡೋಗಕ್ಕೆ ಬಯಸ್ತೀನಿ ನಾನು. ಮೇ ಬಿ ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಮೊದಲಿಗೆ ವಾಟ್ ಈಸ್ ಬಾಂಡ್? ಬಾಂಡ್ ಅನ್ನೋದು ಒಂದು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್. ಬಾಂಡ್ ಅಲ್ಲಿ ಹೂಡಿಕೆ ಮಾಡುವಾಗ್ಲೇ ನಿಮ್ಗೆ ಇದರಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಮೆಚುರಿಟಿ ಆದಾಗ ಎಷ್ಟು ಬರುತ್ತೆ ಅಂತ. ಹಾಗೆ ಇನ್ನು ಕೆಲವು ಇಂಟ್ರೆಸ್ಟ್ ಪೇಮೆಂಟ್ಸ್ ಅನ್ನು ಕೂಡ ಮಾಡ್ತಾರೆ ಮಧ್ಯೆ ಮಧ್ಯೆ. ಕೆಲವು 3 months ಒನ್ಸ್ ಮಾಡಿದ್ರೆ, ಕೆಲವು 6 months ಒನ್ಸ್, ಕೆಲವು 1 year ಒನ್ಸ್. ಈ ರೀತಿ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಬರುತ್ತೆ. ಅಂದ್ರೆ ಯಾವಾಗ ನಿಮ್ಗೆ ಇನ್ಫ್ಲೋ ಬರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಇಂಟ್ರೆಸ್ಟ್ ಪೇಮೆಂಟ್ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಜೊತೆಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಫಿಕ್ಸ್ಡ್ ಇರುತ್ತೆ. ಈಕ್ವಿಟೀಸ್ ತರ ಏನು ಅನ್ಸರ್ಟನ್ ಇರೋದಿಲ್ಲ. ಇಂಟ್ರೆಸ್ಟ್ ಪೇಮೆಂಟ್ ಬರುತ್ತೆ. ಜೊತೆಗೆ ಮೆಚುರಿಟಿ ಸಂದರ್ಭದಲ್ಲಿ ನಿಮ್ಗೆ ಪ್ರಿನ್ಸಿಪಲ್ ರೀಪೇಮೆಂಟ್ ಕೂಡ ಇರುತ್ತೆ. ಇನ್ನು ಬಾಂಡ್ಸ್ ವರ್ಸಸ್ ಸ್ಟಾಕ್ಸ್ ನೋಡೋದಾದ್ರೆ, ಬಾಂಡ್ಸ್ ಒಂದು ಡೆಟ್ ಇನ್ಸ್ಟ್ರೂಮೆಂಟ್. ಅಂದ್ರೆ ಯಾವುದೇ ಕಂಪನಿ ಆಗ್ಲಿ ಅಥವಾ ದೇಶ ಆಗ್ಲಿ ಫಂಡ್ ರೈಸ್ ಮಾಡ್ಲಿಕ್ಕೆ ಬಾಂಡ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ ಬಾಂಡ್ಸ್ ಅನ್ನ ತಗೊಂಡವ್ರಿಗೆ. ಆದ್ರೆ ಸ್ಟಾಕ್ಸ್ ಈಕ್ವಿಟಿ ಅಂದ್ರೆ ಓನರ್ಶಿಪ್ ಅನ್ನ ತಗೊಳ್ತೀವಿ ನಾವು. ಇಲ್ಲಿ ಫಿಕ್ಸ್ಡ್ ಇರೋದಿಲ್ಲ. ಇನ್ಕಮ್ ಆಗ್ಲಿ ಅಥವಾ ಇಂಟ್ರೆಸ್ಟ್ ಆಗ್ಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಂಡ್ಸ್ ಅಂದ್ರೆ ನೀವು ಕಂಪನಿ ಅಥವಾ ದೇಶಕ್ಕೆ ಸಾಲ ಕೊಡ್ತಿದ್ದೀರಿ ಅಂತ ಅರ್ಥ. ಬಾಂಡ್ಸ್ ತಗೊಂಡು ಕಂಪನಿ ಅಥವಾ ದೇಶ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಅದನ್ನ ಬಾಂಡ್ ಸರ್ಟಿಫಿಕೇಟ್ ಅಂತಾರೆ. ಹೀಗೆಲ್ಲ ಡಿಮ್ಯಾಟ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಗ್ಯಾರಂಟರ್ ತರ ನೀವು ಸಾಲ ಕೊಡ್ತಿರೋರು. ಯಾವ್ದಾದ್ರು ಕಂಪನಿ ಬಾಂಡ್ ತಗೊಂಡಿದ್ರೆ ಕಂಪನಿಗೆ ಸಾಲ ಕೊಟ್ಟಿರ್ತೀರಿ. ಸರ್ಕಾರದ ಬಾಂಡ್ ತಗೊಂಡಿದ್ರೆ ಸರ್ಕಾರಕ್ಕೆ ಸಾಲ ಕೊಟ್ಟಿರ್ತೀರಿ. ಸ್ಟಾಕ್ಸ್ ಅಲ್ಲಿ ಓನರ್ಶಿಪ್ ಅನ್ನ ತಗೊಳ್ತೀರಿ. ಇನ್ನು ಟೈಪ್ಸ್ ಆಫ್ ಬಾಂಡ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಹಲವು ರೀತಿಯ ಬಾಂಡ್ಸ್ ಇದಾವೆ. ಗವರ್ನಮೆಂಟ್ ಬಾಂಡ್ಸ್, ಜಿಸೆಕ್ಸ್ ಅಂತಾರೆ. ಅಂದ್ರೆ ಸರ್ಕಾರ ಮಾರಾಟ ಮಾಡುವಂತಹ ಬಾಂಡ್ಸ್. ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದೆ ಅಂದ್ರೆ ಅವರು ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾರೆ, ಫಂಡ್ ರೈಸ್ ಮಾಡ್ತಾರೆ. ಅದು ಸರ್ಕಾರಕ್ಕೆ ಹಣ ಹೋಗುತ್ತೆ. ಸರ್ಕಾರ ನಿಮ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡುತ್ತೆ. ಇನ್ನು ಕಾರ್ಪೊರೇಟ್ ಬಾಂಡ್ಸ್, ಕಂಪನಿಗಳು ಹಣ ಬೇಕು ಅಂದಾಗ ಬಾಂಡ್ಸ್ ಮೂಲಕ ಫಂಡ್ ರೈಸ್ ಮಾಡ್ತಾರೆ. PSU ಬಾಂಡ್ಸ್ ಅಂದ್ರೆ ಸರ್ಕಾರಿ ಕಂಪನಿಗಳು ರೈಸ್ ಮಾಡುವಂತದ್ದು. ರೀಸೆಂಟ್ ಆಗಿ ನಾವು REC ಬಾಂಡ್ಸ್ ಮೂಲಕ ಫಂಡ್ ರೈಸ್ ಮಾಡಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಹೀಗೆ ಸಾಕಷ್ಟು ಸರ್ಕಾರಿ ಕಂಪನಿಗಳು ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡ್ತಾ ಇರ್ತವೆ. ಅವರು ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾರೆ ಬಾಂಡ್ ಅನ್ನ ತಗೊಂಡವ್ರಿಗೆ. ಇನ್ನು ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಕೂಡ ಇದಾವೆ. ಹಾಗೆ 0 ಕೂಪನ್ ಬಾಂಡ್ಸ್ ಇದಾವೆ. ಹೀಗೆ ವೇರಿಯಸ್ ಟೈಪ್ಸ್ ಆಫ್ ಬಾಂಡ್ಸ್ ನಮ್ಗೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಬಾಂಡ್ಸ್ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ? ಮೊದಲಿಗೆ ಫೇಸ್ ವ್ಯಾಲ್ಯೂ ಅಂದ್ರೆ ಮೆಚುರಿಟಿ ಆದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಪ್ರಿನ್ಸಿಪಲ್ ಅಮೌಂಟ್, ಅದನ್ನ ಫೇಸ್ ವ್ಯಾಲ್ಯೂ ಅಂತಾರೆ. ಕೂಪನ್ ರೇಟ್, ಫಿಕ್ಸ್ಡ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ನಿಮ್ಗೆ ಪೀರಿಯಾಡಿಕಲಿ. ಕೆಲವೊಂದು 3 months ಒನ್ಸ್ ಪೇ ಮಾಡಿದ್ರೆ, ಕೆಲವೊಂದು 6 months ಇರ್ಬೋದು, ಕೆಲವೊಂದು 1 year ಇರ್ಬೋದು, ಕೆಲವೊಂದು ಮಂತ್ಲಿ ಕೂಡ ಪೇ ಮಾಡಬಹುದು. ಈ ರೀತಿ ಫಿಕ್ಸ್ಡ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ, ಅದನ್ನ ಕೂಪನ್ ರೇಟ್ ಅಂತಾರೆ. ಇನ್ನು ಮೆಚುರಿಟಿ ಅಂದ್ರೆ ಆ ಬಾಂಡ್ ಎಷ್ಟು ದಿನ ಡ್ಯೂರೇಷನ್, 1 ವರ್ಷದಾದ್ರೆ 1 ವರ್ಷ ಆದ್ಮೇಲೆ ಮೆಚುರಿಟಿ ಆಗುತ್ತೆ. ಆಗ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ನಾವು ಇನ್ವೆಸ್ಟ್ ಮಾಡಿದ್ದು ಅದು ನಮ್ಗೆ ಸಿಗುತ್ತೆ. ಇದನ್ನ ಮೆಚುರಿಟಿ ಅಂತಾರೆ. ಈಲ್ಡ್, ಇದು ಮಾರ್ಕೆಟ್ ರಿಟರ್ನ್ಸ್. ಫಾರ್ ಎಕ್ಸಾಂಪಲ್, ಹೇಗೆ ನಾವು ಇಕ್ವಿಟೀಸ್ ಅಲ್ಲಿ ಅಪ್ರಿಸಿಯೇಷನ್ ಆಗುತ್ತೋ ಬಾಂಡ್ಸ್ ಅಲ್ಲೂ ಕೂಡ ಅಪ್ರಿಸಿಯೇಷನ್ ಇರುತ್ತೆ. ಈಲ್ಡ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಆಗ ಮೆಚುರಿಟಿ ಸಂದರ್ಭದಲ್ಲಿ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. 2 ರೀತಿಯ ಚಾನ್ಸಸ್ ಇರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇದಾವೆ. ಅವುಗಳು ಬಾಂಡ್ಗೆ ರೇಟಿಂಗ್ ಅನ್ನ ಕೊಡ್ತವೆ. ವೇರಿಯಸ್ ರೇಟಿಂಗ್ ಇದೆ. AAA ಇದೆ, AA ಕೊಡ್ತಾರೆ, ಜಂಕ್ ಅಂತ ಕೊಡ್ತಾರೆ. ಅಂದ್ರೆ ಇದು ಡಿಫಾಲ್ಟ್ ರಿಸ್ಕ್ ಅನ್ನ ತೋರಿಸುತ್ತೆ.
ಎ ಇದೆ ಅಂದ್ರೆ ಅಥವಾ ಟ್ರಿಪಲ್ ಎ ಇದೆ ಅಂತಂದ್ರೆ ಅದು ಸೇಫೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಕೂಪನ್ ವರ್ಸಸ್ ಈಲ್ಡ್ಗೆ ಏನು ವ್ಯತ್ಯಾಸ ಅಂತಂದ್ರೆ ಕೂಪನ್ ರೇಟ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ ಫೇಸ್ ವ್ಯಾಲ್ಯೂ ಮೇಲೆ. ಫಾರ್ ಎಕ್ಸಾಂಪಲ್ 7% ಇಂಟ್ರೆಸ್ಟ್ ರೇಟ್ ಅಂದ್ರೆ 7% ನಿಮ್ಗೆ ಸಿಗುತ್ತೆ. ಅದೇ ಈಲ್ಡ್ ಅಂತಂದ್ರೆ ಆಕ್ಚುಯಲ್ ರಿಟರ್ನ್. ಬಾಂಡ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತೆ. ಆ ಫ್ಲಕ್ಚುಯೇಷನ್ ಅಲ್ಲಿ ಯಾವ ರೀತಿ ಪ್ರೈಸ್ ಇದೆ, ಫಾರ್ ಎಕ್ಸಾಂಪಲ್ ಸ್ಟಾಕ್ ನಾವು 100 ರೂಪಾಯಿ ತಗೊಂಡಿದೀವಿ ಅಂದ್ರೆ ಅದು 110ಕ್ಕೂ ಹೋಗ್ಬೋದು, 105ಕ್ಕೂ ಹೋಗ್ಬೋದು, ಅಥವಾ 95ಕ್ಕೂ ಹೋಗ್ಬೋದು, 90ಕ್ಕೂ ಹೋಗ್ಬೋದು. ಈ ರೀತಿ ಫ್ಲಕ್ಚುಯೇಷನ್ ಏನಾಗುತ್ತೆ ಅದು ಬಾಂಡ್ಸ್ ಅಲ್ಲೂ ಕೂಡ ಇರುತ್ತೆ. ಅದನ್ನ ಈಲ್ಡ್ ಅಂತಾರೆ, ಈಲ್ಡ್ ಎಷ್ಟಿದೆ ಅಂತ. ಇನ್ನು ರಿಟರ್ನ್ಸ್ ಅಂಡ್ ಪ್ರೈಸಿಂಗ್ ಲಾಜಿಕ್ ಕಡೆ ಬಂದ್ರೆ ಯಾಕೆ ಬಾಂಡ್ ಪ್ರೈಸಸ್ ಫ್ಲಕ್ಚುಯೇಟ್ ಆಗುತ್ತೆ, ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಅವುಗಳು ಬಾಂಡ್ ಪ್ರೈಸಸ್ ನ ಫ್ಲಕ್ಚುಯೇಷನ್ ಗೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರೇಟ್ ಚೇಂಜಸ್. ಸೆಂಟ್ರಲ್ ಬ್ಯಾಂಕ್ ಗಳು ಅಂದ್ರೆ ನಮ್ಮ RBI ಆಗ್ಬೋದು ಅಥವಾ ಫೆಡ್ ಆಗ್ಬೋದು ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಆಗ್ಬೋದು, ಇಂಟ್ರೆಸ್ಟ್ ರೇಟ್ ಅನ್ನ ಚೇಂಜಸ್ ಮಾಡ್ತಾರಲ್ಲ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಇದು ಬಾಂಡ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೆ ಇನ್ಫ್ಲೇಷನ್ ಕೂಡ ಬಾಂಡ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಕ್ರೆಡಿಟ್ ರಿಸ್ಕ್ ಇರುತ್ತೆ. ಹಾಗೆ ಲಿಕ್ವಿಡಿಟಿ ಕಂಡೀಷನ್ಸ್ ಕೂಡ ಬಾಂಡ್ ಪ್ರೈಸಸ್ ನ ಫ್ಲಕ್ಚುಯೇಟ್ ಮಾಡುತ್ತೆ. ಸೊ ಬಾಂಡ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್, ಕ್ರೆಡಿಟ್ ರಿಸ್ಕ್ ಹಾಗೂ ಲಿಕ್ವಿಡಿಟಿ, ಇವಿಷ್ಟು ಬಾಂಡ್ಸ್ ಪ್ರೈಸಸ್ ನ ಫ್ಲಕ್ಚುಯೇಷನ್ ಗೆ ಕಾರಣ ಆಗುತ್ತೆ. ಇನ್ನು ಇಲ್ಲಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ತಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ. ಬಾಂಡ್ಸ್ ವರ್ಸಸ್ ರೇಟ್ಸ್ ವಿಚಾರದಲ್ಲಿ ನೋಡಿದ್ರೆ ರೇಟ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಬಾಂಡ್ ಪ್ರೈಸಸ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಿದೆ ಅಂದ್ರೆ ಪ್ರೈಸಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಬಾಂಡ್ಸ್. ಇನ್ವರ್ಸ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ ಇವುಗಳು. ಅಂದ್ರೆ ಇನ್ವೆಸ್ಟ್ ಮಾಡಕ್ಕೆ ರೈಟ್ ಟೈಮ್ ಅಂದ್ರೆ ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಿರುತ್ತೋ ಅದು ಒಳ್ಳೆ ಟೈಮ್ ಆಗಿರುತ್ತೆ. ಬಟ್ ಹಾಗಂತ ಕೆಲವೊಂದು ಸಂದರ್ಭಗಳು ಡಿಫರೆಂಟ್ ಆಗಿರುತ್ತೆ, ಅದು ಕೂಡ ಮೈಂಡ್ ಅಲ್ಲಿ ಇರಲಿ. ನೆಕ್ಸ್ಟ್ ಈಲ್ಡ್ ಟು ಮೆಚುರಿಟಿ ಅಂತ ಇರುತ್ತೆ, YTM. ಹಂಗಂದ್ರೆ ಅಂದ್ರೆ ಮೆಚುರಿಟಿ ಆಗೋವರೆಗೂ ನೀವೇನಾದ್ರೂ ಬಾಂಡ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ, ಇದೇ YTM ಅಥವಾ ಈಲ್ಡ್ ಟು ಮೆಚುರಿಟಿ. ಆಲ್ ಇಂಟ್ರೆಸ್ಟ್ ಪೇಮೆಂಟ್ಸ್, ಫಾರ್ ಎಕ್ಸಾಂಪಲ್ ವರ್ಷದಲ್ಲಿ 3 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಎಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಬಂದಿದೆ, ಬಾಂಡ್ ಈಲ್ಡ್ ಅಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಕ್ಯಾಪಿಟಲ್ ಗೇನ್ ಆಗಿದೆಯಾ, ಕ್ಯಾಪಿಟಲ್ ಲಾಸ್ ಆಗಿದೆಯಾ, ಅದೆಲ್ಲ ಅಡ್ಜಸ್ಟ್ ಮಾಡಿದ ನಂತರ ನೀವು ಎಷ್ಟೋ ಇನ್ವೆಸ್ಟ್ ಮಾಡಿದ್ರೆ ಅದು ಎಷ್ಟಾಗಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ನೋಡೋದಾದ್ರೆ 1 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. 1 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಒಂದು 7% ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ. 1 ಲಕ್ಷಕ್ಕೆ 7% ಅಂದ್ರೆ ಅವ್ರು ಎಷ್ಟೇ ಸಲ ಪೇಮೆಂಟ್ ಮಾಡಿದ್ರು 7000 ಇಂಟ್ರೆಸ್ಟ್ ಪೇಮೆಂಟ್ ಬಂದಿದೆ. ಈಲ್ಡ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ಇದ್ದು 1,02,000 ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಟೋಟಲ್ ರಿಟರ್ನ್ಸ್ ಆಯ್ತು 1,09,000. ಈ ರೀತಿಯಾಗಿ ಅದು YTM ಮೆಚುರಿಟಿ ವರೆಗೂ ಹೋಲ್ಡ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂಡ್ ಈಲ್ಡ್ ಎಲ್ಲ ಸೇರಿ ಎಷ್ಟು ರಿಟರ್ನ್ ಬಂದಿದೆ ಅನ್ನೋದು. ಇನ್ನು ಡ್ಯೂರೇಷನ್, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಕೇಳಿದ್ರಿ ಪ್ರಶ್ನೆಯನ್ನ ಎಷ್ಟು ದಿನ ಅಂತ. ಇಲ್ಲಿ ವೇರಿಯಸ್ ಡ್ಯೂರೇಷನ್ ಬಾಂಡ್ಸ್ ಇರುತ್ತೆ. ಶಾರ್ಟ್ ಟರ್ಮ್ ಆಗ್ಬೋದು, ಲಾಂಗ್ ಟರ್ಮ್ ಆಗ್ಬೋದು, ಎರಡು ಕೂಡ ಇರುತ್ತೆ. ಇಲ್ಲಿ ಡ್ಯೂರೇಷನ್ ಜಾಸ್ತಿ ಆದಷ್ಟು, ಲಾಂಗ್ ಟರ್ಮ್ ಆದಷ್ಟು ಪ್ರೈಸ್ ವಾಲಟಿಲಿಟಿ ಇರುತ್ತೆ. ಕಂಪೇರ್ ಟು ಶಾರ್ಟ್ ಟರ್ಮ್ ಒನ್ಸ್, ಲಾಂಗ್ ಟರ್ಮ್ ಒನ್ಸ್ ಅಲ್ಲಿ ಪ್ರೈಸ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ, ಮೋರ್ ಸೆನ್ಸಿಟಿವ್ ಇರುತ್ತೆ. ಇನ್ನು ಕನ್ವೆಕ್ಸಿಟಿ, ಪ್ರೈಸ್ ಈಲ್ಡ್ ರಿಲೇಶನ್ಶಿಪ್ ಅಲ್ಲಿ ಬರುವಂತದ್ದು. ಅಂದ್ರೆ ನಾನ್ ಲೀನಿಯರ್ ಮೆಜರ್ ಬಾಂಡ್ ಪ್ರೈಸ್ ಹಾಗೂ ಈಲ್ಡ್ ನ ರಿಲೇಶನ್ಶಿಪ್ ಅನ್ನ ತೋರಿಸುತ್ತೆ, ಎಷ್ಟು ಇದೆ ಅಂತ. ಲಾರ್ಜ್ ರೇಟ್ ಮೂವ್ಮೆಂಟ್ಸ್ ಗೆ ಇದು ಯೂಸ್ಫುಲ್ ಆಗಿರುತ್ತೆ ಕನ್ವೆಕ್ಸಿಟಿ. ಇನ್ನು ಬಾಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೆಲವೊಂದು ರಿಸ್ಕ್ ಇರುತ್ತೆ. ಯಾವುಗಳು ಆ ರಿಸ್ಕ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಬದಲಾವಣೆ ಆದ್ರೆ ಬಾಂಡ್ ಈಲ್ಡ್ ಅಲ್ಲಿ ಬದಲಾವಣೆ ಆಗುತ್ತೆ. ಕೂಪನ್ ರೇಟ್ ಅಲ್ಲಿ ಬದಲಾವಣೆ ಆಗಲ್ಲ, ಸೇಮ್ ಇರುತ್ತೆ, ಬಟ್ ಈಲ್ಡ್ ಅಲ್ಲಿ ಬದಲಾವಣೆ ಆಗುತ್ತೆ. ಜೊತೆಗೆ ಕ್ರೆಡಿಟ್ ಅಂಡ್ ಡಿಫಾಲ್ಟ್ ರಿಸ್ಕ್ ಇರುತ್ತೆ. ಅಂದ್ರೆ ಯಾರು ಇಶ್ಯೂ ಮಾಡಿರ್ತಾರೆ, ಅಂದ್ರೆ ಯಾವ ಕಂಪನಿ ಇಶ್ಯೂ ಮಾಡಿರುತ್ತೆ, ಇನ್ ಕೇಸ್ ಆ ಕಂಪನಿ ಮುಳುಗೋಯ್ತು ಅಂದ್ರೆ ಡಿಫಾಲ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇದು ನೀವು ಯಾವ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅದು ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಅನ್ನೋದ್ರ ಮೇಲೆ. ಸೆಕ್ಯೂರ್ಡ್ ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಬಾಂಡ್ ಹೋಲ್ಡರ್ಸ್ ಇರುತ್ತೆ, ಈಕ್ವಿಟಿ ಹೋಲ್ಡರ್ಸ್ ಗೆ ಲಾಸ್ಟ್ ಪ್ರಿಫರೆನ್ಸ್ ಇರುತ್ತೆ ಕಂಪನಿಯನ್ನೇನಾದ್ರೂ ಲಿಕ್ವಿಡೇಟ್ ಮಾಡಿದ್ರೆ. ಇನ್ನು ಲಿಕ್ವಿಡಿಟಿ ರಿಸ್ಕ್, ಕೆಲವು ಸಲ ಸೆಲ್ ಮಾಡೋದಿಕ್ಕಾಗೋದಿಲ್ಲ, ಯಾರು ಬೈಯರ್ಸ್ ಇರೋದಿಲ್ಲ, ಅದೊಂದಷ್ಟು ಇರುತ್ತೆ. ಇನ್ನು ರೀಇನ್ವೆಸ್ಟ್ಮೆಂಟ್ ರಿಸ್ಕ್, ಕೂಪನ್ಸ್ ಅನ್ನ ನಾವು ರೀಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಕೆಲವು ಸಲ ಲೋಯರ್ ರೇಟ್ಸ್ ಅಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ, ಅದು ಒಂದು ರಿಸ್ಕ್ ಇರುತ್ತೆ. ಇನ್ಫ್ಲೇಷನ್ ರಿಸ್ಕ್ ಕೂಡ ಇರುತ್ತೆ. ಇನ್ಫ್ಲೇಷನ್ ಅಲ್ಲಿ ಬದಲಾವಣೆ ಆದ್ರೆ ಈಲ್ಡ್ ಅಲ್ಲಿ ಬದಲಾವಣೆ ಆಗುತ್ತೆ. ಇವುಗಳು ಇದರಲ್ಲಿರುವಂತಹ ರಿಸ್ಕ್ ಗಳು. ಇನ್ನು ಕ್ರೆಡಿಟ್ ರೇಟಿಂಗ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕ್ರಿಸಿಲ್ ಹಾಗೂ ಇಕ್ರಾ 2 ರೇಟಿಂಗ್ ಏಜೆನ್ಸೀಸ್ ಇದಾವೆ. ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ, AAA ರೇಟಿಂಗ್ ಅಂದ್ರೆ ಸೇಫರ್ ಅಂತ ಕನ್ಸಿಡರ್ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಜಂಕ್ ಅಂದ್ರೆ ಈ ಜಂಕ್ ಬಾಂಡ್ಸ್ ಅಲ್ಲಿ ಹೈ ರಿಟರ್ನ್ಸ್ ಇರುತ್ತೆ, ಬಟ್ ಡಿಫಾಲ್ಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತವನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ಗವರ್ನಮೆಂಟ್ ಬಾಂಡ್ಸ್ ರಿಸ್ಕ್ ಫ್ರೀನಾ, ಕೆಲವರು ಪ್ರಶ್ನೆಗಳನ್ನ ಕೇಳಬಹುದು.
ಖಂಡಿತ ಇಲ್ಲ, ಅಲ್ಲೂ ಕೂಡ ರಿಸ್ಕ್ ಇರುತ್ತೆ. ಬಟ್ ಇಲ್ಲಿ ಡಿಫಾಲ್ಟ್ ರಿಸ್ಕ್ ಇರಲ್ಲ, ಸರ್ಕಾರ ಯಾವುದೇ ಕಾರಣಕ್ಕೂ ಡಿಫಾಲ್ಟ್ ಮಾಡಲ್ಲ. ಬಟ್ ಇಂಟ್ರೆಸ್ಟ್ ರೇಟ್ ಗೆ ಎಕ್ಸ್ಪೋಸರ್ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಹಾಗೂ ಇನ್ಫ್ಲೇಷನ್ ರಿಸ್ಕ್ ಇರುತ್ತೆ. ಅದಕ್ಕೆ ಎಲ್ಲಾ ಬಾಂಡ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಸರ್ಕಾರಿ ಬಾಂಡ್ಸ್ ಅಂದ ತಕ್ಷಣ ಅದು ಫ್ಲಕ್ಚುಯೇಟ್ ಆಗಲ್ಲ ಅಂತಲ್ಲ, ಇಂಟ್ರೆಸ್ಟ್ ರೇಟ್ ಹಾಗೂ ಇನ್ಫ್ಲೇಷನ್ ಗೆ ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ಡಿಫಾಲ್ಟ್ ರಿಸ್ಕ್ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಡಿಫಾಲ್ಟ್ ಆಗಲ್ಲ, ಸರ್ಕಾರ ಪೇ ಮಾಡುತ್ತೆ. ಇನ್ನು ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಹೇಗೆ, ವೇರಿಯಸ್ ಅವೆನ್ಯೂಸ್ ಇದೆ ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ RBI ರಿಟೇಲ್ ಡೈರೆಕ್ಟ್ ಅಂತ ಇದೆ ಪ್ಲಾಟ್ಫಾರ್ಮ್, ಅಲ್ಲಿ ಹೂಡಿಕೆ ಮಾಡಬಹುದು. ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡೋ ಮೂಲಕ ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡಬಹುದು. ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ NSE BSE ನಲ್ಲಿ ಕೂಡ ನೀವು ತಗೊಳ್ಬಹುದು. ಯಾಕಂದ್ರೆ ಇಲ್ಲಿ ತಗೊಳ್ಳೋದು ಒಂದು ಅಡ್ವಾಂಟೇಜ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಸೇಲ್ ಮಾಡೋ ಅವಕಾಶಗಳು ಕೂಡ ಇರುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಮೂಲಕ ತಗೊಂಡಾಗ. ನಾವು RBI ಮೂಲಕ ಏನಾದ್ರು RBI ರಿಟೇಲ್ ಡೈರೆಕ್ಟ್ ಅಲ್ಲಿ ತಗೊಂಡ್ರೆ ಅಂದ್ರೆ ಅಲ್ಲಿ ಲಿಕ್ವಿಡಿಟಿ ತುಂಬಾನೇ ಕಡಿಮೆ ಇರುತ್ತೆ. ಬಟ್ NSE BSE ನಲ್ಲಿ ತಗೊಂಡ್ರೆ ಅಂದ್ರೆ ನಿಮ್ಮ ಸ್ಟಾಕ್ ಬ್ರೋಕರ್ ಹತ್ರ ಏನಾದ್ರು ತಗೊಂಡ್ರೆ ಅಲ್ಲಿ ಲಿಕ್ವಿಡಿಟಿ ಸ್ವಲ್ಪ ಕಂಪೇರ್ ಟು ಬೇರೆ ಕಡೆ ಜಾಸ್ತಿ ಇರುತ್ತೆ. ಹಾಗಾಗಿ ಈಸಿಯಾಗಿ ಎಕ್ಸಿಟ್ ಕೂಡ ಆಗ್ಬೋದಾಗಿರುತ್ತೆ. ನಾವು ಹಾಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ಕೂಡ ಇದಾವೆ, ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಈಗ ಆಫರ್ ಮಾಡ್ತಿದ್ದಾರೆ. ಬಟ್ ಬೆಟರ್ ಅಂದ್ರೆ ವೆಲ್ ನೋನ್ ಬ್ರೋಕರ್ಸ್ ಯೂಸ್ ಮಾಡೋದು ಒಳ್ಳೇದು. ಇದಕ್ಕೆ ಜೊತೆಗೆ ಸಪೋರ್ಟ್ ಇರುವಂತ ಕಡೆ ಮಾಡಿ, ಯಾಕಂದ್ರೆ ಬಾಂಡ್ಸ್ ಅಂದ ತಕ್ಷಣ ಸಾವಿರಾರು ಬಾಂಡ್ಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಯಾವ್ದು ಜಾಸ್ತಿ ರಿಸ್ಕ್ ಇದೆ, ಯಾವ್ದು ರಿಸ್ಕ್ ಇಲ್ಲ, ಸೇಫರ್ ಯಾವ್ದು, ಎಲ್ಲಿ ನಮ್ಗೆ ರಿಟರ್ನ್ಸ್ ಸ್ಟೇಬಲ್ ಇರುತ್ತೆ, ಇದೆಲ್ಲವನ್ನ ನೋಡಿ ಹೂಡಿಕೆ ಮಾಡಬೇಕು. ನೆಕ್ಸ್ಟ್ ಟ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಬಾಂಡ್ಸ್ ರಿಟರ್ನ್ಸ್ ಗೆ ಯಾವ ರೀತಿ ಟ್ಯಾಕ್ಸಸ್ ಇರುತ್ತೆ ಅಂತ. ಇಂಟ್ರೆಸ್ಟ್ ಇನ್ಕಮ್ ಏನಿರುತ್ತೆ ಅದಕ್ಕೆ ಆಸ್ ಪರ್ ಯುವರ್ ಸ್ಲಾಬ್ ರೇಟ್ ಇರುತ್ತೆ. ನೀವು ಯಾವ ಸ್ಲಾಬ್ ಅಡಿ ಬರ್ತೀರಿ ಅದರ ಮೇಲೆ ಇಂಟ್ರೆಸ್ಟ್ ಇನ್ಕಮ್ ಟ್ಯಾಕ್ಸೇಷನ್ ಇರುತ್ತೆ. ಏನು ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಕೂಡ ಇರುತ್ತೆ. ಇದಕ್ಕೆ ಮೆಚುರಿಟಿ ಅವಧಿ ಇರುತ್ತೆ, ಅಂದ್ರೆ ಲಾಕ್ ಇನ್ ಇರುತ್ತವೆ, ಅಷ್ಟು ದಿನ ನೀವು ಮಾರಾಟ ಮಾಡಕ್ ಆಗೋದಿಲ್ಲ. ಬಟ್ ಇಲ್ಲಿನ ಇಂಟ್ರೆಸ್ಟ್ ಇನ್ಕಮ್ ಗೆ ಫುಲ್ಲಿ ಎಕ್ಸೆಂಪ್ಷನ್ಸ್ ಇರುತ್ತೆ. ಇದು ಎಸ್ಪೆಷಲಿ ಹೈ ನೆಟ್ವರ್ತ್ ಅಥವಾ ಹೈ ಟ್ಯಾಕ್ಸ್ ಬ್ರಾಕೆಟ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅಂತವ್ರಿಗೆ ಯೂಸ್ಫುಲ್ ಆಗಿರುತ್ತೆ, ಜಾಸ್ತಿ ಇನ್ಕಮ್ ಇರೋ ಅಂತವ್ರಿಗೆ. ಇನ್ನು ಕ್ಯಾಪಿಟಲ್ ಗೇನ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರುತ್ತೆ. ಬಟ್ ಇದು ಕೂಡ ಶಾರ್ಟ್ ಟರ್ಮ್ ಸ್ಲಾಬ್ ರೇಟ್ ಗೆ ಇರುತ್ತೆ, ಅಂದ್ರೆ ನಿಮ್ಮ ಸ್ಲಾಬ್ ರೇಟ್ ಗೆ ಅಪ್ಲಿಕಬಲ್ ಆಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೋಲ್ಡಿಂಗ್ ಪೀರಿಯಡ್ ಅಂಡ್ ಇಂಡೆಕ್ಸೇಷನ್ ರೂಲ್ಸ್ ಗೆ ಡಿಪೆಂಡ್ ಆಗಿರುತ್ತೆ. ಇನ್ನು ಗವರ್ನಮೆಂಟ್ ಬಾಂಡ್ಸ್ ಗೆ ಟ್ಯಾಕ್ಸ್ ಇರುತ್ತಾ? ಖಂಡಿತ ಅದಕ್ಕೂ ಕೂಡ ಟ್ಯಾಕ್ಸ್ ಇರುತ್ತೆ. ಅಂದ್ರೆ ನೀವು ಎಷ್ಟು ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡ್ತೀರಿ ಅದಕ್ಕೆ ಟ್ಯಾಕ್ಸ್ ಇದ್ದೇ ಇರುತ್ತೆ. ಅಲ್ಲೂ ಕೂಡ ಕ್ಯಾಪಿಟಲ್ ಗೇನ್ಸ್ ಅಪ್ಲೈ ಆಗುತ್ತೆ. ಸೊ ಇಂಟ್ರೆಸ್ಟ್ ಇನ್ಕಮ್ ನಿಮ್ಮ ಸ್ಲಾಬ್ ರೇಟ್ ಗೆ ಆಡ್ ಆಗುತ್ತೆ. ಕ್ಯಾಪಿಟಲ್ ಗೇನ್ಸ್ ಶಾರ್ಟ್ ಅಂಡ್ ಲಾಂಗ್ ಟರ್ಮ್ ಇರುತ್ತೆ. ಬಟ್ ಶಾರ್ಟ್ ಟರ್ಮ್ ಅಗೇನ್ ಅಪ್ಲಿಕಬಲ್ ಟು ಸ್ಲಾಬ್ ರೇಟ್, ಬಟ್ ಲಾಂಗ್ ಟರ್ಮ್ ಡಿಪೆಂಡ್ಸ್ ಅಪಾನ್ ಹೋಲ್ಡಿಂಗ್ ಪೀರಿಯಡ್ ಅಂಡ್ ಇಂಡೆಕ್ಸೇಷನ್ ರೂಲ್ಸ್. ಮತ್ತೆ ಇನ್ನು ಕೆಲವರು ಕೇಳಬಹುದು ಇದಕ್ಕೆ ಲಾಕ್ ಇನ್ ಪೀರಿಯಡ್ ಇರುತ್ತಾ ಅಂತ. ಖಂಡಿತ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದ್ರೆ ಎಲ್ಲ ಬಾಂಡ್ಗಳು ಕೂಡ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಮೆಚುರಿಟಿ ಟೈಮ್ ಅಂತಾನ. ಬಟ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದಾದ್ರೆ ನೀವು ಮಾರ್ಕೆಟ್ ಅಲ್ಲಿ ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಮಾರಬಹುದು, ಆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದ್ರು SGBs ಇದ್ರೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಇದ್ರೆ ಅದಕ್ಕೆ ಮೆಚುರಿಟಿ ಇರುತ್ತೆ 5 years 7 years 10 years ಅಂತರ. ಅದೇ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋದಾದ್ರೆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು, ಆ ಅವಕಾಶ ಇರುತ್ತೆ. ಅದೇ ರೀತಿ ಈ ಬಾಂಡ್ಸ್ ಗಳಿಗೂ ಕೂಡ. ಏನು ಯಾಕೆ ಬಾಂಡ್ಸ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು? ಬಾಂಡ್ಸ್ ನಮ್ಗೆ ಸ್ಟೆಬಿಲಿಟಿಯನ್ನ ಕೊಡುತ್ತೆ, ಪ್ರೆಡಿಕ್ಟಬಲ್ ಇನ್ಕಮ್ ಕೊಡುತ್ತೆ, ಜೊತೆಗೆ ಡೈವರ್ಸಿಫಿಕೇಶನ್ ಆಗುತ್ತೆ. ವೇರಿಯಸ್ ಅಸೆಟ್ ಕ್ಲಾಸ್ ಅಲ್ಲಿ ಡೈವರ್ಸಿಫಿಕೇಶನ್ ಮಾಡ್ದಂಗ ಆಗುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮ ಪೋರ್ಟ್ಫೋಲಿಯೋ. ಹಾಗಾಗಿ ನಾವು ಬಾಂಡ್ಸ್ ಗೆ ಸ್ಥಾನವನ್ನ ಕೊಡಬೇಕು ಸ್ವಲ್ಪ ಮಟ್ಟಿಗಾದ್ರೂ. ಇನ್ನು ಐಡಿಯಲ್ ಅಲೋಕೇಶನ್ ಏನು? ಕನ್ಸರ್ವೇಟಿವ್, ನಮ್ಗೆ ರಿಸ್ಕ್ ಬೇಡ ಅನ್ನೋರು ಅಥವಾ ಈಗಾಗಲೇ ಏಜ್ 70-80 ವರ್ಷ ಆಗಿದೆ ಅಂದ್ರೆ ಅಂತವ್ರು 60-80% ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದು ಬೆಸ್ಟ್. ಸ್ಟೇಬಲ್ ಇರುತ್ತೆ, ಫಿಕ್ಸ್ಡ್ ಇನ್ಕಮ್ ಇರುತ್ತೆ. ಇನ್ನು ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ಬಳಸುವಂತರು 30-50%. ಇನ್ನು ಅಗ್ರೆಸಿವ್ ಇನ್ವೆಸ್ಟರ್ಸ್ ಅಂದ್ರೆ ನಾವು ಯಂಗ್ಸ್ಟರ್ಸ್ 10-20% ಬಾಂಡ್ಸ್ ಅಲೋಕೇಶನ್ ಮಾಡಿದ್ರೆ ಸಾಕು ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಯಾಕಂದ್ರೆ ಯಂಗ್ಸ್ಟರ್ಸ್ ಜಾಸ್ತಿ ಈಕ್ವಿಟಿಗೆ ಪ್ರಿಫರ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಬರುವಂತ ಅವಕಾಶ ಇರುತ್ತೆ, ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಏಜ್ ಆದಂಗೆ ನಾವು ಈಕ್ವಿಟಿ ಎಕ್ಸ್ಪೋಸರ್ ನ ಕಡಿಮೆ ಮಾಡ್ಕೊಂಡು ಬಾಂಡ್ ಎಕ್ಸ್ಪೋಸರ್ಸ್ ನ ಜಾಸ್ತಿ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಏನು ಬಾಂಡ್ ಲ್ಯಾಡ್ರಿಂಗ್ ಅಂದ್ರೆ ಏನು? ಇನ್ವೆಸ್ಟಿಂಗ್ ಅಕ್ರಾಸ್ staggered maturities to manage interest rate risk and ensure consistent liquidity over time. ಅಂದ್ರೆ ಲಾಂಗ್ ಟರ್ಮ್ ಬಾಂಡ್ಸ್ ಅಲ್ಲಿ ಮಾತ್ರ ಹೂಡಿಕೆ ಮಾಡಿದೆ, ಶಾರ್ಟ್ ಟರ್ಮ್ ಕೂಡ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೇಕು. ಏನು ವಾಟ್ ಈಸ್ ಬಾರ್ಬೆಲ್ ಸ್ಟ್ರಾಟಜಿ? ಇದು ಕೂಡ ಅಗೇನ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಬಾಂಡ್ಸ್ ಕಂಬೈನ್ ಮಾಡ್ಕೊಳ್ಳೋದು, ಮಿಡ್ ಡ್ಯೂರೇಷನ್ ರಿಸ್ಕ್ ಅವಾಯ್ಡ್ ಮಾಡುವಂತದ್ದು. ಬುಲೆಟ್ ಸ್ಟ್ರಾಟಜಿ ಅಂದ್ರೆ ನೀವು ಸ್ಪೆಸಿಫಿಕ್ ಫೈನಾನ್ಷಿಯಲ್ ಗೋಲ್ ಅನ್ನ ಇಟ್ಕೊಂಡು ಆ ಟೈಮ್ಗೆ ಮೆಚ್ಯೂರ್ ಆಗುವಂತ ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡುವಂತದ್ದು. ಏನು ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಸರಿಯಾದ ಸಂದರ್ಭ ಯಾವುದು? ಎಸ್ಪೆಷಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಿರುವಂತ ಸಂದರ್ಭ ರೈಟ್ ಟೈಮ್, ಜೊತೆಗೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟೀಸ್ ಹೆಚ್ಚಾದಂತಹ ಸಂದರ್ಭ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ನ ಮೂಡನ್ನ ನಿರ್ಧಾರ ಮಾಡೋಕೆ ಆಗ್ತಾ ಇಲ್ಲ. ಒಂದೆರಡು ದಿನ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದೆರಡು ದಿನ ಅಲ್ಲೇ ಡೌನ್ ಆಗುತ್ತೆ. ಜೊತೆಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಇದೆ. ಇಂತ ಅನ್ಸರ್ಟನ್ ಕಂಡೀಷನ್ ಅಲ್ಲಿ ಬಾಂಡ್ಸ್ ಬೆಟರ್ ಆಗುತ್ತೆ. ಇನ್ನು ಕೆಲವೊಂದು ತಪ್ಪುಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಹೈ ಈಲ್ಡ್ ಅನ್ನ ಚೇಸ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಬಾಂಡ್ ಓಪನ್ ಮಾಡಿ ನೋಡೋದು ಹೈ ಈಲ್ಡ್ ಇದೆಯಾ ಅದರಲ್ಲಿ ಹೂಡಿಕೆ ಮಾಡೋದು. ಯಾಕಂದ್ರೆ ಯೂಶುವಲಿ ಅವು ಕ್ರೆಡಿಟ್ ರಿಸ್ಕ್ ಜಾಸ್ತಿ ಇರುವಂತವೆ ಆಗಿರುತ್ತವೆ. ಜಂಕ್ ಬಾಂಡ್ಸ್ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ, ಡಿಫಾಲ್ಟ್ ರಿಸ್ಕ್ ಜಾಸ್ತಿ ಇರುತ್ತೆ.
ಹಾಗಾಗಿ ಹೈ yield ಚೇಸ್ ಮಾಡಕ್ ಹೋಗ್ಬೇಡಿ. ಅದು ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ರೇಟಿಂಗ್ ಎಷ್ಟಿದೆ ಇದೆಲ್ಲಾನು ಕೂಡ ನೋಡ್ಬೇಕಾಗುತ್ತೆ. ಡ್ಯೂರೇಷನ್ ರಿಸ್ಕ್ ಅನ್ನ ಅವಾಯ್ಡ್ ಮಾಡುವಂತದ್ದು, ಅದನ್ನ ಇಗ್ನೋರ್ ಮಾಡಬಾರ್ದು. ಆಕ್ಚುಲಿ ಪ್ರೈಸ್ ಸೆನ್ಸಿಟಿವಿಟಿ ಬಗ್ಗೆ ಮಿಸ್ ಜಡ್ಜ್ ಮಾಡ್ದಂಗ ಆಗುತ್ತೆ. ಡೈವರ್ಸಿಫಿಕೇಶನ್ ಇಲ್ಲದೆ ಇರೋದು, ಅಗೇನ್ ಯಾವುದೋ ಒಬ್ಬ ಇಶ್ಯೂಯರ್ ಹತ್ರನೇ ಎಲ್ಲ ಬಾಂಡ್ಸ್ ಹೂಡಿಕೆ ಮಾಡುವಂತದ್ದು, ಇದು ಕೂಡ ತಪ್ಪು. ಅಗೇನ್ ನಾವು ಎಲ್ಲವನ್ನು ಇಟ್ಕೊಂಡಿರ್ಬೇಕು, ಬೇರೆ ಬೇರೆ ಗ್ರೂಪ್ ಗಳು ಇರಬೇಕು. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಇಶ್ಯೂ ಮಾಡಬಹುದು, ಅದಾನಿ ಗ್ರೂಪ್, ಟಾಟಾ ಗ್ರೂಪ್ ಅದಾನಿ ಗ್ರೂಪ್ ಕಂಪೇರ್ ಮಾಡಿದ್ರೆ ಯಾರು ರಿಸ್ಕಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ PSU ಕೂಡ ಅಷ್ಟೇ, ಎಲ್ಲ ಮಿಕ್ಸ್ ಇದ್ರೆ ಒಳ್ಳೇದು. ಇಂಟ್ರೆಸ್ಟ್ ರೇಟ್ ಸೈಕಲ್ಸ್ ಅನ್ನ ನೀವು ಮಿಸ್ ಜಡ್ಜ್ ಮಾಡಬಾರ್ದು, ಯಾಕಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ರೇಟ್ ಸೈಕಲ್ಸ್. ಒಟ್ಟಿನಲ್ಲಿ ಬಾಂಡ್ಸ್ ಅಂದ ತಕ್ಷಣ ನೀವು ಎಲ್ಲಾ ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡಕ್ ಆಗೋದಿಲ್ಲ, ಇದನ್ನ ತಿಳ್ಕೊಂಡ್ಬಿಡಿ. ಎಕ್ಸ್ಪರ್ಟ್ ಸಜೆಷನ್ ತಗೊಳ್ಳಿ, ನಿಮ್ಮ ರಿಸ್ಕ್ ತಕ್ಕಂತೆ ಬೆಟರ್ ರಿಟರ್ನ್ಸ್ ಸಿಗುವಂತದನ್ನ ಚೂಸ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಇಂದ ಕೂಡ ಸಾಕಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ. ಬಟ್ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು, ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಓವರ್ ಆಲ್ ಹೇಳ್ಬೇಕು ಅಂದ್ರೆ FD ಗಿಂತೂ ಬಾಂಡ್ಸ್ ಅಲ್ಲಿ ಬೆಟರ್ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನಾವು ಸೇಫರ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಚೂಸ್ ಮಾಡಬೇಕು. ರಿಟರ್ನ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ನಾವು ಎಲ್ಲೆಲ್ಲೋ ಹೂಡಿಕೆ ಮಾಡಿದ್ರೆ ಆಗೋದಿಲ್ಲ. ಸೇಫ್ಟಿ ಇದೆಯಾ, ಒಳ್ಳೆ ರೇಟಿಂಗ್ ಇದೆಯಾ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಬಾಂಡ್ಗೆ ಸಂಬಂಧಪಟ್ಟಂತೆ ನಿಮಗೆ ಇದ್ದಂತ ಒಂದಷ್ಟು ಅನುಮಾನಗಳು ಪರಿಹಾರ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.